ನಮಸ್ಕಾರ ಸ್ನೇಹಿತರೆ. ನರದೌರ್ಬಲ್ಯ ಇರುವವರು ಪ್ರತಿದಿನವೂ ಆಹಾರದಲ್ಲಿ ನುಗ್ಗೆಕಾಯಿಯನ್ನು ಸೇರಿಸಿಕೊಂಡರೆ ನರಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಾರು ಸಾಂಬಾರುಗಳಲ್ಲಿ ಸಿಗುವ ಕರಿಬೇವಿನ ಎಲೆಗಳನ್ನು ಬಹುಪಾಲು ಮಂದಿ ತೆಗೆದು ತಟ್ಟೆಯಿಂದ ಹೊರಕ್ಕೆ ಬಿಡುತ್ತಾರೆ. ಆದರೆ ಅವುಗಳನ್ನು ಆಹಾರದೊಂದಿಗೆ ಸೇರಿಸಿ ಜಗಿದು ತಿಂದರೆ ವಾಯು ಮತ್ತು ಅಜೀರ್ಣ ಉಂಟಾಗುವುದಿಲ್ಲ. ಹಲ್ಲು ನೋವು ಬಂದಾಗ ಒಣಶುಂಠಿಯನ್ನು ಪುಡಿ ಮಾಡಿ ಅದಕ್ಕೆ ಪುಡಿ ಉಪ್ಪನ್ನು ಸೇರಿಸಿ ನೋವಿರುವ ಹಲ್ಲಿನಲ್ಲಿ ಹಾಕಿಕೊಂಡರೆ ಹಲ್ಲು ನೋವು ಗುಣವಾಗುತ್ತದೆ. ಅಗಸೆ ಸೊಪ್ಪನ್ನು ಹೆಚ್ಚಾಗಿ ಸೇವಿಸುವುದರಿಂದ ವಾಯುಬಾಧೆಗಳು ಉಂಟಾಗುತ್ತದೆ. ಆದ್ದರಿಂದ ಆಹಾರದಲ್ಲಿ ಮಿತವಾಗಿ ಸೇರಿಸಿಕೊಂಡು ಸೇವಿಸುವುದು ಆರೋಗ್ಯಕ್ಕೆ ಒಳಿತು. ಕೊತ್ತಂಬರಿ ಸೊಪ್ಪಿನ ನಿಯಮಿತ ಸೇವನೆಯಿಂದ ದೇಹದಲ್ಲಿ ಎ ಜೀವಸತ್ವದ ಕೊರತೆಯು ನೀಗಿ ತುರಿಕಚ್ಚಿ ಮುಂತಾದ ಚರ್ಮರೋಗಗಳು ಉಂಟಾಗುವುದು ತಪ್ಪುತ್ತದೆ. ತುಂಬೆ ಹೂಗಳಿಂದ ತೆಗೆದು ರಸದೊಂದಿಗೆ ಅಷ್ಟೇ ಪ್ರಮಾಣದ ಜೇನುತುಪ್ಪವನ್ನು ಸೇರಿಸಿ ಯಾವುದೇ ಕೀಟದ ಕಡಿತದಿಂದ ಉಂಟಾದ ಗಾಯಕ್ಕೆ ಹಚ್ಚಿದರೂ ಗಾಯ ವಾಸಿಯಾಗುತ್ತದೆ. ತೊಗರಿ ಎಲೆಗಳನ್ನು ಚೆನ್ನಾಗಿ ಹಿಸುಕಿ ರಸ ತೆಗೆಯದೆ ಉಂಡೆಯಂತೆ ಮಾಡಿ ರಾತ್ರಿ ಮಲಗುವ ಮುನ್ನ ನೋವಿರುವ ಹಲ್ಲಿನ ಸ್ಥಳದಲ್ಲಿ ಅದುಮಿಟ್ಟುಕೊಂಡು ಮಲಗಿ ಬೆಳಿಗ್ಗೆ ಎದ್ದ ಕೂಡಲೇ ಉಪ್ಪು ಕರಗಿಸಿದ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಿದರೆ ಹಲ್ಲು ನೋವು ಗುಣವಾಗುತ್ತದೆ. ಕಾಫಿಯನ್ನು ಮಾಡುವ ವಿಧಾನದಲ್ಲಿಯೇ ಕಾಫಿ ಪುಡಿಯ ಬದಲಿಗೆ ಅದರಂತೆ ತಯಾರಿಸಿದ ಖರ್ಜೂರದ ಬೀಜದ ಪುಡಿಯನ್ನು ಬಳಸಿ ಪಾನೀಯವನ್ನು ಸಿದ್ಧಪಡಿಸಿ ಕುಡಿಯುತ್ತಾ ಬಂದರೆ ಮಲಬದ್ಧತೆ ನೀಗುತ್ತದೆ. ಚರ್ಮ ರೋಗಗಳು ಬಾರದಿರಲು ಮತ್ತು ಚರ್ಮವು ಕಾಂತಿಯಿಂದ ಇರಲು ಕ್ಯಾರೆಟ್ ರಸವನ್ನು ನಿಯಮಿತವಾಗಿ ಸೇವಿಸುತ್ತಾ ಬರಬೇಕು. ತೆಂಗಿನ ಹಾಲಿನೊಂದಿಗೆ ಬೆಣ್ಣೆಯನ್ನು ಕಲಸಿ ಪ್ರತಿದಿನವೂ ಸೇವಿಸುತ್ತಾ ಬಂದರೆ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಹಸಿಶುಂಠಿಯ ರಸದೊಂದಿಗೆ ಹಾಲನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಅಜೀರ್ಣದ ತೊಂದರೆಗಳು ನೀಗುತ್ತದೆ, ಬಾಯಿ ಹುಣ್ಣು ವಾಸಿಯಾಗುತ್ತದೆ. ನೆಲ್ಲಿ ಗಿಡದ ಎಲೆಗಳನ್ನು ಅರೆದು ಮಜ್ಜಿಗೆಯೊಡನೆ ಸೇರಿಸಿ ಕುಡಿದರೆ ಬೇದಿ ನಿಲ್ಲುತ್ತದೆ. ಒಂದು ಗೋಲಿಯಲತೆಯಷ್ಟು ಇಂಗನ್ನು ತುಪ್ಪದಲ್ಲಿ ಹುರಿದು ಸೇವಿಸಿ ನೀರು ಕುಡಿದರೆ ವಾಯು ತೊಂದರೆಗಳು ನೀಗುತ್ತದೆ. ಒಂದು ಲೋಟದಷ್ಟು ಆಗತಾನೆ ಕರೆದ ಹಸುವಿನ ಹಾಲು ಅಥವಾ ಕುರಿಯ ಹಾಲಿಗೆ 2 ಚಮಚದಷ್ಟು ಹೊನೆಗೋಣ ಸೊಪ್ಪಿನ ರಸವನ್ನು ಬೆರೆಸಿ ಮುಂಜಾನೆ ವೇಳೆ ಸೇವಿಸುತ್ತಾ ಬಂದರೆ ದೇಹದ ಅಧಿಕ ಉಷ್ಣ ತಗ್ಗುತ್ತದೆ. ಪ್ರತಿದಿನವೂ ಸೌಂಡೆಕಾಯಿಯನ್ನು ಅಡುಗೆಯಲ್ಲಿ ಸೇರಿಸಿ ಸೇವಿಸುತ್ತಾ ಬಂದರೆ ಅಸ್ತಮ ಮತ್ತು ಎದೆಯಲ್ಲಿನ ಶೀತವು ದೂರವಾಗುತ್ತದೆ. 1 ಲೋಟ ಬಿಸಿ ನೀರಿನಲ್ಲಿ 1 ಚಮಚದಷ್ಟು ತುಳಸಿ ಬೀಜಗಳನ್ನು ನೆನೆಸಿಟ್ಟು ಆ ನೀರನ್ನು ಕುಡಿದರೆ ಹೊಟ್ಟೆ ಉರಿ ತಗ್ಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.